ನವೋದಯ ಸ್ಟೋರೀಸ್ ಎಪಿಸೋಡ್ 1 ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಅಮರ್ ಅವ್ರ ಕೆಲಸದ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಅವ್ರ ಪರ್ಸನಲ್ ಲೈಫ್ ಮತ್ತು ನವೋದಯ ಡೇಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ನವೋದಯ ಹುಡುಗಿ ಅಂತ ಗೊತ್ತಾದ್ಮೇಲೆ ನಮ್ಮ ಜೊತೆ ಇರೋರು ಚಾಂದಿನಿ ವಿಆರ್ ಅಂತ ನಂಗಿನ್ನ ನೆನಪಿದೆ. ಯಾಕಂದ್ರೆ ನಮ್ಮ ನವೋದಯದಲ್ಲಿ ಏನ್ ಮರೆದ್ರು ಹೆಸರು ಜೊತೆ ಇನಿಷಿಯಲ್ಸ್ ಹೇಳೋದನ್ನ ಮಾತ್ರ ಯಾರು ಮರೆಯಲ್ಲ. ಇವರು 13th ಬ್ಯಾಚ್, ಅಮರ್ ಅವರ ವೈಫ್. ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದು? ನನ್ನ ಬಗ್ಗೆ ಹೇಳೋದು, ನವೋದಯ ಜಾಯಿನ್ ಆಗಿದ್ದು 1999. ಅದಾದ ನಂತರ 12th ಅಲ್ಲೇ ಮುಗಿಸ್ದೆ, ನವೋದಯದಲ್ಲೇ ಮುಗಿಸ್ದೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಜಾಯಿನ್ ಆದೆ. ಚಿಕ್ಕದಾದ ನಂತರ ನಾ HCL ಜಾಯಿನ್ ಆದೆ, HCL ಅಂತ ಕಂಪ್ನಿ. ಆಲ್ಮೋಸ್ಟ್ ಆಲ್ರೆಡಿ 15 ಇಯರ್ಸ್ ಆಯ್ತು IT ಅಲ್ಲೇ ಇದ್ದೀನಿ. ಇನ್ ಬಿಟ್ವೀನ್ ಮದ್ವೆ ಆಯ್ತು, ಮಗು ಆಯ್ತು, ಈಗ ಕೆಲಸ ಮಾಡ್ತಾ ಇದೀನಿ. ಇವಾಗ ನಾವು ಸ್ವಲ್ಪ ನವೋದಯ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳ್ತೀವಿ. ಸೊ ನವೋದಯದಲ್ಲಿ ನಿಮಗೆ ಏನು ತುಂಬಾ ಇನ್ಫ್ಲೂಯೆನ್ಸ್ ಆಯ್ತು? ನವೋದಯದಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದೇನು ಅಂತ ಅಟ್ಲೀಸ್ಟ್ ನಾನು ಸಿಕ್ಕಾಪಟ್ಟೆ ಹೋಮ್ ಸಿಕ್ಕಿದ್ದೆ. ಆಲ್ಮೋಸ್ಟ್ ಒಂದು 8th ಅಲ್ಲೆಲ್ಲ ನಾನು ಇರಲ್ಲ ಅಂತಾನು ಹೋಗಿದ್ದೆ. ಅದಾದ್ಮೇಲೆ MP ಹೋದೆ 1 ಇಯರ್. ನಾನು ಆಮೇಲೆ ಅನ್ಕೊಂಡೆ, ರಿಯಲೈಸ್ ನಾನು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಬಿಟ್ಟಿರಕ್ಕಾಗಲ್ಲ ಅಂದ್ಮೇಲೆ ಇಲ್ಲಿ ಇದೀನಲ್ಲ ಅಂತ ಅಂದ್ಮೇಲೆ ಆ ಬಾಂಡಿಂಗ್ ಇದೆಯಲ್ಲ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಬೇರೆಯವ್ರಿಗಿನ್ನ ಈಗ ನಾವು ಗ್ರಾಜುಯೇಷನ್ ಮಾಡಿ ಏನೇ ಮಾಡಿದ್ರು ವರ್ಕ್ ಕೊಲೀಗ್ಸ್ ಇದ್ರು ಆಲ್ಮೋಸ್ಟ್ ನಮ್ದು ನವೋದಯ ಫ್ರೆಂಡ್ಸ್ ಏನಿದೆ ಆ ಗ್ಯಾಂಗ್ ಗ್ರೂಪ್ ಹಾಗೆ ಇದೆ, ಅದು ಕಂಟಿನ್ಯೂ ಆಗಿದೆ. ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ ನವೋದಯದಲ್ಲಿ ಆಕ್ಚುಲಿ ನಾವ್ ಇಲ್ದಾಗ ತುಂಬಾ ಕಂಪ್ಲೇಂಟ್ ಮಾಡ್ತಿದ್ವಿ. ನಮ್ ಸೀನಿಯರ್ಸ್ ಪಾಪ ಅವರು ನಮ್ಗಿಂತ ಒಂದು 20-30 ಟೈಮ್ಸ್ ಕಷ್ಟಪಟ್ಟಿದ್ದಾರೆ. ಅವ್ರಿದ್ದಾಗ ಏನು ಇರ್ಲಿಲ್ಲ. ಅಟ್ಲೀಸ್ಟ್ ನಮ್ಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ದು ಅಲ್ಟ್ರಾ ಲಕ್ಸುರಿ. ನಾವು ನೋಡಿದ್ವಿ, ಅಂದ್ರೆ ನಾವು ಕೇಳಿದ್ವಿ ನಿಮ್ಗೆ ಅವಾರ್ಡ್ ಕೂಡ ಬಂದಿತ್ತು. ಅವಾರ್ಡ್ ಪ್ರೌಡೆಸ್ಟ್ ಮೊಮೆಂಟ್ ಏನಲ್ಲ. ಅಟ್ಲೀಸ್ಟ್ ಏನ್ ಪ್ರೌಡೆಸ್ಟ್ ಮೊಮೆಂಟ್ ಯಾವಾಗ ಅನ್ಸುತ್ತೆ ಗೊತ್ತಾ ನಿಮ್ಗೆ? ಅಟ್ಲೀಸ್ಟ್ ನಮ್ಗೆ ಅನ್ಸೋದ್ಕಿನ್ನ ಅಟ್ಲೀಸ್ಟ್ ನಮ್ಮ ಪೇರೆಂಟ್ಸ್ ವಾಟ್ ಎವರ್ ದೇ ಫೀಲ್ ದಟ್ ಅಟ್ಲೀಸ್ಟ್ ಏನೋ ನನ್ನ ಮಗ ಮಾಡಿದಾನೆ ಅಂತ ಖುಷಿ ಪಡ್ತಾರಲ್ಲ, ಆ ಪರ್ಟಿಕ್ಯುಲರ್ ಮೂಮೆಂಟ್ ನಮ್ಗೆ ಅಟ್ಲೀಸ್ಟ್ ಪ್ರೌಡೆಸ್ಟ್ ಮೂಮೆಂಟ್ ಸಾಧ್ಯ. ಇವಾಗ ಈ ಒಂದು ಬಿಸ್ನೆಸ್ ಪ್ಲಾನ್ ಇದೆ, ನೀವು ನವೋದಯದಿಂದ ಏನಾದರೂ ಹೆಲ್ಪ್ ಆಗಿದೆಯಾ? ಆಗಿದೆ. ಈಗ ಕೆಲವರು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ ಕೇಸು ಚಿಕ್ಕದಿಂದ ದೊಡ್ಡದಿಂದ ಇರ್ಬೋದು. ನಾನು ಅವ್ರ ನೇಮ್ ತಗೊಳ್ಳಿಲ್ಲ ಅಂದ್ರೂ ಒಂದು ಖುಷಿಯಾಗೋ ವಿಚಾರ ಅಂದ್ರೆ ನವೋದಯ ಅಂದ ತಕ್ಷಣನೇ ಈಸಿಲಿ ನಮ್ಮವರು ಅನ್ನೋದೊಂದು ಫೀಲ್ ಇರುತ್ತೆ, ಆ ಟ್ರಸ್ಟ್ ಇರುತ್ತೆ. ಹಾಗಾಗಿ ನಮ್ಮ ಕ್ಲಾಸ್ ಅವರ 100% ಮಾಡಿದ್ದಾರೆ. ನಮ್ಮ ಈವನ್ ಜೂನಿಯರ್ಸ್ ಆಗ್ಲಿ ಸೀನಿಯರ್ಸ್ ಆಗ್ಲಿ, ಅದ್ ಬಿಟ್ಟು ಬಿಯಾಂಡ್ ಹಾಸನ ನವೋದಯದವ್ರು ಬಿಟ್ಟು ಬೇರೆಯವ್ರು ಈಗ ನಾ ಹೊರಗಡೆ ಹೋದಾಗೆಲ್ಲ ತುಂಬಾ ಜನ ಸಿಕ್ಕಿದ್ದಾರೆ. ತುಂಬಾ ರೆಫರೆನ್ಸಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ತುಂಬಾ ಜನ ನವೋದಯದವ್ರು ಇದ್ದಾರೆ. ಆಗ ನಮ್ಗೆ ಕಾಮನ್ ಪಾಯಿಂಟ್ ಏನು ಅಂದ್ರೆ ನೀವು ನವೋದಯದವರ ಅದೊಂದು ಥ್ರೆಡ್ ಸಾಕು ಕನೆಕ್ಟ್ ಆಗೋದಿಕ್ಕೆ, ಮತ್ತೆ ಏನೇ ಸಪೋರ್ಟ್ ಮಾಡೋದಕ್ಕೆ. ಅಟ್ಲೀಸ್ಟ್ ಏನೋ ಒಂಥರ ಬಿಲಾಂಗಿಂಗ್ನೆಸ್ ಫೀಲ್ ಆಗುತ್ತೆ, ನಮ್ಮೂರೇ ಅನ್ಕೊಂಡು. ಅದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅಡ್ವೈಸ್ ಕೊಡೋ ಅಷ್ಟು ಏನ್ ಮಾಡಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನೀವು ಓನಾಗಿ ಮಾಡಿದ ತಕ್ಷಣ ನೀವು ಸಕ್ಸಸ್ಫುಲ್ ಮಾಡದೇ ಇರೋದು ಅಂತಲ್ಲ. ನಿಮ್ಗೆ ಏನ್ ಬೇಕು ಆಕ್ಚುಲಿ ಲೈಫಲ್ಲಿ, ನಿಮ್ದು ವಾಟ್ ಯು ಡಿಫೈನ್. ಈಗ ನಾನು ಆರಾಮಾಗಿ ನಾನು ಕೆಲಸ ಮಾಡ್ಕೊಂಡು ನಿಮ್ದು ಲೈಫ್ ಗೋಲ್ ಬೇರೆ ಇರ್ಬೋದು, ನಿಮ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಅದನ್ನ ನೀವು ಅಲ್ಟಿಮೇಟ್ಲಿ ನೀವು ಪೀಸ್ಫುಲ್ ಆಗಿ ಚೆರಿಶ್ ಆಗಿ ಚೆನ್ನಾಗಿದ್ರೆ ಅದೇ ಅಷ್ಟೇ. ಇನ್ ಕೇಸ್ ಬಿಸ್ನೆಸ್ ಮಾಡ್ಲೇಬೇಕು ಅನ್ನೋರಿದ್ರೆ ಅಟ್ಲೀಸ್ಟ್ ಸ್ಟಾರ್ಟ್ ಆಗ್ಲಿಕ್ಕೆ ಎಲ್ರೂ ಸಕ್ಸಸ್ ಆಗ್ಬೇಕು ಅನ್ನೋದೇನ್ ತಮ್ಮ ರೂಲ್ ಇಲ್ಲ. ಇನ್ ಕೇಸ್ ಸಮಥಿಂಗ್ ಏನಾದ್ರು ಚಾನ್ಸಸ್ ಇಲ್ಲ ಅಂದ್ರೆ ಬೇರೆದಕ್ಕೆ ಟೈಮ್ ಇರುತ್ತೆ. ಇನ್ವರ್ಸ್ಲಿ ಪ್ರೊಫೆಷನಲ್. ನಿಮ್ಗೆ ತುಂಬಾ ಇಷ್ಟ ಆಗ್ತದಿದ್ದು ಫುಡ್ ಯಾವುದು ನವೋದಯದಲ್ಲಿ ಮಸಾಲೆ ದೋಸೆ. ಅದು ನೆಕ್ಸ್ಟ್. ನಮಗಂತೂ ಪುಳಿಯೋಗರೆ ಇಷ್ಟ ಆಗದೇನೆ ಇರ್ಬೇಕು. ಇಷ್ಟ ಆಗದೆ ಇದ್ದಿದ್ದು ಅಂದ್ರೆ ಉಪ್ಪಿಟ್ಟು ಎಲ್ರು ಇಷ್ಟ ಮಾಡ್ತಿರೋದು. ಬಟ್ ಹೌದು. ಆಮೇಲೆ ಇನ್ನೊಂದು ಬ್ರೆಡ್ ಪೀಸಸ್ ಎಲ್ಲ ಹಾಕಿ ಮಾಡ್ತಿದ್ರು ಬಾತಿಗೆ. ಅದೇ ಪದ್ಮಿನಿ ಬಾತ್. ಹೌದು. ಇನ್ನೊಂದು ಅರೌಂಡ್
ಹೌದು ಸ್ವೆಟರ್ ಹಾಕೊಂಡಿರ ನಿಮಗೆ ತುಂಬಾ ಮೀಟ್ ಮಾಡಬೇಕು ಅಂತ ಆಕ್ಚುಲಿ ವಿಶ್ವೇಶ್ವರ ಭಟ್ ಅವ್ರು ಮೀಟ್ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ. ಯಾಕೆಂದ್ರೆ ನಾನು ಕೆಲವುದೆಲ್ಲ ದೊಡ್ಡದಾಗಿ ಬರೀಲಿಲ್ಲ ಅಂದ್ರೆ ಚಿಕ್ಕದಾಗಿ ಬರೀತಿದ್ದೆ. ನಾ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇದ್ದಾಗಲೂ ಅವರು ವಿಜಯವಾಣಿಯಲ್ಲಿ ಇದ್ದಾಗೆಲ್ಲ ಹೋಗಿ ಒಂದ್ 2-3 ಸರಿ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಸಿಕ್ಕಿರ್ಲಿಲ್ಲ. ಅದೇ ಅವ್ರ ಜೊತೆ ಅಟ್ಲೀಸ್ಟ್ ಮೀಟ್ ಆಗಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಆಮೇಲೆ ಅವ್ರದ್ದು ಐ ಥಿಂಕ್ 2-3 ಡೇಸ್ ಎಲ್ಲ ಒಟ್ಟಿಗೆ ಇದ್ವಲ್ಲ, ಅದೊಂಥರ ಮೆಮೊರೇಬಲ್. ಮಾತಾಡು ಮಾತಾಡು ಹೇಳು. ನಿನ್ನ ಹೆಸರೇನು ಹೇಳು. ನಿನ್ನ ಹೆಸರೇನು? ಜೂನಿಯರ್ ಅಮರ್. ಯಾಕೆ ಜೂನಿಯರ್ ಅಮರ್? ನಿನಗೆ ಹೆಸರಿಟ್ಟಿಲ್ವಾ? ಸೊ ಇಷ್ಟೋ ತನಕ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರಿ. ಮತ್ತೆ ನಮ್ಮ ಕ್ವಶನ್ಸ್ಗೂ ಒಳ್ಳೆ ರೆಸ್ಪಾಂಡ್ ಕೊಟ್ರಿ ತುಂಬಾ ತರದಲ್ಲಿ. ಅದರಲ್ಲೂ ಅಮರಣ್ಣ ತುಂಬಾ ಡೀಸೆಂಟ್, ಎಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಅಂತಲ್ಲ ಆ ಥರ, ಎಷ್ಟು ನಿಧಾನಕ್ಕೆ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನೇಚರೇ ಅದು ನಾನು ಅದ್ರ ಆಪೋಸಿಟ್. ಮತ್ತೆ ಅಕ್ಕ ಚಂದನಿ ಅಕ್ಕನೂ ಕೂಡ ನಮ್ಗೆ ಒಂದು ಅಂದ್ರೆ ನಾವು ಬರ್ತೀವಿ ಅಂದ ತಕ್ಷಣ ಒಂದು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಬನ್ನಿ ಅಂತ ಚೆನ್ನಾಗಿ ವಾರ್ಮ್ ವೆಲ್ಕಮ್ ಕೊಟ್ಟರು. ಧನ್ಯವಾದಗಳು. ಮತ್ತೆ ಹೊಸ ಗೆಸ್ಟ್ ಜೊತೆ ಸಿಗೋಣ. ಬಾಯ್ ಬಾಯ್.